ನಮಸ್ಕಾರ ಎಲ್ಲರಿಗೂ ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಭಾರತೀಯ ಸಂಸ್ಕೃತಿ ಮತ್ತು ಸನಾತನ ಧರ್ಮದ ಮಹಾನ್ ತತ್ವಜ್ಞಾನಿಗಳಲ್ಲಿ ಒಬ್ಬರಾದ ಆದಿ ಶಂಕರಾಚಾರ್ಯರವರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿದುಕೊಳ್ಳೋಣಂತ. ಕೇರಳದ ಕಾಲಟಿ ಎಂಬ ಗ್ರಾಮದಲ್ಲಿ ಶಿವಗುರು ಮತ್ತು ಆರ್ಯಾಂಬೆ ಆದರ್ಶ ದಂಪತಿಗಳಾಗಿ ಬಾಳ್ವೆ ನಡೆಸುತ್ತಿದ್ದರು. ಮಕ್ಕಳಿಲ್ಲವೆಂಬ ಆ ಒಂದು ಚಿಂತೆ ಹೊರತು ಉಳಿದ ಯಾವುದೇ ರೀತಿಯ ಕೊರಗು ಆ ದಂಪತಿಗಳಿಗಿರಲಿಲ್ಲ. ಆರ್ಯಾಂಬೆ ಇದರ ಬಗ್ಗೆ ಬಹುವಾಗಿ ಕೊರಗುತ್ತಿದ್ದಳು. ಆದರೆ ಶಿವಗುರು ತನ್ನ ಚಿಂತೆಯನ್ನು ಯಾರ ಹತ್ತಿರವೂ ಹೇಳುತ್ತಿರಲಿಲ್ಲ. ಕಾಲಚಕ್ರ ಉರುಳುತ್ತಿದ್ದಂತೆ ವೃದ್ಧಾಪ್ಯವು ಅವರನ್ನು ಸಮೀಪಿಸತೊಡಗಿತ್ತು. ಇದೇ ಕಾಲದಲ್ಲಿ ಕಾಲಟಿಯ ಬಳಿಯಲ್ಲಿದ್ದ ಪರ್ವತದ ಮೇಲೆ ಕೇರಳದ ಅರಸನಾಗಿದ್ದ ರಾಜಶೇಖರ ವರ್ಮನು ಭವ್ಯವಾದ ಒಂದು ದೇವಾಲಯವನ್ನು ಕಟ್ಟಿಸಿದನು. ಅದರಲ್ಲಿ ಚಂದ್ರಮೌಳೀಶ್ವರನ ಪ್ರತಿಷ್ಠಾಪನೆ ಆಯಿತು. ಶಂಕರನ ಭಕ್ತರಾಗಿದ್ದ ಶಿವಗುರು ಮತ್ತು ಆರ್ಯಾಂಬೆ ಆ ಚಂದ್ರಮೌಳೀಶ್ವರನನ್ನು ಭಕ್ತಿಯಿಂದ ಆರಾಧಿಸತೊಡಗಿದರು. ಪ್ರತಿದಿನವೂ ಕಾಲಟಿಯ ಪೂರ್ಣಾ ನದಿಯಲ್ಲಿ ಮಿಂದು ಶುದ್ಧ ಮನಸ್ಸಿನಿಂದ ಈಶ್ವರನ ಉಪಾಸನೆಯಲ್ಲಿ ತೊಡಗುವುದು ಅವರ ಮುಖ್ಯ ಕೆಲಸವಾಗಿತ್ತು. ಭಕ್ತರ ಕರೆಗೆ ಓಗೊಟ್ಟು ಶಂಕರ ಒಂದು ರಾತ್ರಿ ಶಿವಗುರುವಿನ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಏನು ವರ ಬೇಕೆಂದು ಕೇಳಿದಾಗ ಶಿವಗುರು ಕೇಳಿದ ಒಂದೇ ಒಂದು ವರವಿದು: ಕುಲದ ಮರ್ಯಾದೆಯನ್ನು ಕಾಯ್ದು ವಂಶೋದ್ಧಾರನೆನಿಸುವ ಒಬ್ಬ ಮಗ ಬೇಕು. ಒಳ್ಳೆಯ ನಡತೆಯುಳ್ಳ ಹಾಗೂ ಸರ್ವಜ್ಞವೆನಿಸುವ ಮಗನು ಬೇಕೆನ್ನುವುದಾದರೆ ಆ ಮಗನು ದೀರ್ಘಾಯುವಾಗಿರುವುದಿಲ್ಲ. ದೀರ್ಘಾಯುವಾದ ಮಗನೇ ಬೇಕೆನ್ನುವುದಾದರೆ ಆ ಮಗನು ಅವಿವೇಕಿಯೂ ಅಜ್ಞಾನಿಯೂ ಆಗಿರುವನು. ಈ ಇಬ್ಬರಲ್ಲಿ ಯಾರು ಬೇಕು ಎಂದು ಈಶ್ವರನು ಪುನಃ ಕೇಳಿದನು. ಅಲ್ಪಾಯುವಾದರೂ ಸರಿಯೇ, ಜ್ಞಾನಿ ಎನಿಸುವ ಮಗನನ್ನು ಕರುಣಿಸು ದೇವ. ಭೂಮಿಗೆ ಭಾರವೆನಿಸುವ ಮೂರ್ಖ ಮಗನು ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ ಎಂದು ಶಿವಗುರು ಕೇಳಿಕೊಂಡನು. ತಥಾಸ್ತು ಎನ್ನುತ್ತಾ ಶಂಭು ಮರೆಯಾದನು. ಕೂಡಲೇ ಶಿವಗುರುವಿಗೆ ಎಚ್ಚರವಾಯಿತು. ಕಣ್ಣು ಬಿಟ್ಟಾಗ ದೂರದಲ್ಲಿ ಹುಂಜಗಳು ಕೂಗುತ್ತಾ ಬೆಳಗಿನ ಜಾವವೆಂಬುದನ್ನು ತಿಳಿಸುತ್ತಿದ್ದವು. ಶುಭ ಸ್ವಪ್ನವನ್ನು ಕಂಡು ಶಿವಗುರು ಪುನಃ ಮಲಗುವುದು ಒಳ್ಳೆಯದಲ್ಲವೆಂದು ಭಾವಿಸಿ ಎದ್ದು ಕುಳಿತು ಪತ್ನಿಯನ್ನು ಎಚ್ಚರಗೊಳಿಸಿ ತಾನು ಕಂಡ ಸ್ವಪ್ನವನ್ನು ಹೇಳಿದನು. ಮಗನು ಹುಟ್ಟುವನೆಂಬ ಸಂತೋಷ ಆರ್ಯಾಂಬೆಗೆ ಉಕ್ಕಿ ಬಂದರೂ ಆ ಮಗ ಅಲ್ಪಾಯು ಎಂಬ ವಿಚಾರವನ್ನು ಕೇಳಿದಾಗ ಆಕೆಯ ಹೆಂಗರಳು ನೊಂದಿತು. ಆದರೂ ತಾನು ಬಂಜೆ ಎಂಬ ಅಪವಾದದಿಂದ ಹೊರಗಾದನೆಂಬ ಸಮಾಧಾನ ಆಕೆಯಲ್ಲಿ ಮೂಡಿತು. ಕೆಲವು ತಿಂಗಳಲ್ಲಿ ಆರ್ಯಾಂಬೆ ಗರ್ಭಿಣಿಯಾಗಿ ಗಂಡು ಮಗುವಿನ ತಾಯಿಯಾದಳು. ಈಶ್ವರ ಆರಾಧನೆಯ ಫಲವಾಗಿ ಹುಟ್ಟಿದ ಆ ಮಗುವಿಗೆ ತಂದೆ ತಾಯಿಗಳು ಶಂಕರನೆಂದೇ ಹೆಸರಿಟ್ಟರು. ಪುಟ್ಟ ಶಂಕರ ದಿನ ಕಳೆದಂತೆ ಬೆಳೆಯುತ್ತಾ ತಂದೆ ತಾಯಿಗಳ ಕಣ್ಮಣಿಯಾದನು. ಈ ಪುಟ್ಟ ಶಂಕರನೇ ಮುಂದೆ ಜಗದ್ವಿಖ್ಯಾತರಾದ ಶಂಕರಾಚಾರ್ಯರಾದದ್ದು. ಶಂಕರರ ಪ್ರೌಢಿಮೆ ಬಾಲ್ಯದಲ್ಲಿಯೇ ಗೋಚರವಾಗತೊಡಗಿತು. 3 ವರ್ಷಗಳು ತುಂಬುವ ವೇಳೆಗೆ ಪುಟ್ಟ ಶಂಕರ ಮಾತೃಭಾಷೆಯಾದ ಮಲಯಾಳಂನಲ್ಲಿ ಲೀಲಾಜಾಲವಾಗಿ ಮಾತನಾಡುತ್ತಿದ್ದ. ವಯಸ್ಸಿಗೆ ಮೀರಿದ ಪ್ರೌಢಿಮೆಯು ಮಗನಲ್ಲಿದ್ದುದನ್ನು ಗಮನಿಸಿದ ಶಿವಗುರು ಶೀಘ್ರದಲ್ಲಿಯೇ ಮಗನಿಗೆ ಉಪನಯನ ಮಾಡಿ ಶುಭ ದಿನ ಒಂದರಲ್ಲಿ ಸಂಸ್ಕೃತದ ಅಧ್ಯಯನವನ್ನು ಪ್ರಾರಂಭಿಸಬೇಕೆಂದು ಆಲೋಚಿಸಿದನು. ಆದರೆ ಈ ಭಾಗ್ಯ ಶಿವಗುರುಗಿರಲಿಲ್ಲ. ಶಂಕರನ ಉಪನಯನದ ಏರ್ಪಾಡು ಆಗುವುದರೊಳಗೆ ಶಿವಗುರು ಮೃತ್ಯುವಿನ ಕರೆಗೆ ಓಗೊಟ್ಟು ಹೊರಡಬೇಕಾಯಿತು. ಪತಿವಿಯೋಗದ ದುಃಖ ಅಧಿಕವಾಗಿದ್ದರೂ ಆರ್ಯಾಂಬೆ ಅದನ್ನು ಬದಿಗಿಟ್ಟು ಪತಿಯ ಕಡೆಗಾಲದ ಇಚ್ಛೆಯನ್ನು ಪೂರೈಸಬೇಕೆಂದು ತೀರ್ಮಾನಿಸಿಕೊಂಡಳು. ಬಂಧುಗಳ ನೆರವಿನಿಂದ ಶಂಕರನ 5ನೆಯ ವಯಸ್ಸಿನಲ್ಲಿಯೇ ಅವನ ಉಪನಯನವನ್ನು ಮಾಡಿಸಿದಳು. ಪುಟ್ಟ ಬ್ರಹ್ಮಚಾರಿಯಾಗಿ ಶೋಭಿಸುತ್ತಿದ್ದ ಶಂಕರ ವೇದಶಾಸ್ತ್ರಗಳ ಅಧ್ಯಯನಕ್ಕಾಗಿ ಗುರುಕುಲದತ್ತ ಹೊರಟು ನಿಂತ. ಇನ್ನೂ ಕೆಲವೊಂದು ಮಾಹಿತಿಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣಂತ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.